ಟೈಮಿಂಗ್ 4:45. It is possible. ಏನಾಯ್ತು? ಚಿಕ್ಕ ಎಲ್ಲ ಇದ್ದೀರಿ ಹೇಳಿ ಚಿಕ್ಕ ಎಲ್ಲ ಇದ್ದೀರಿ ಹೇಳು ಎಲ್ಗೋಣ ಹೇಳ್ಬೋದು ಯಾಕಪ್ಪ ಏನಾಯ್ತು ಅಂತ ಹೇಳು ಚಿಕ್ಕ ಎಲ್ಗೋಯ್ತಾ ಇದ್ದೀವಿ ಹೇಳು ಚಿಟ್ಟು ನಂದಿ ನಂದಿ ಬೆಟ್ಟ ನಾವು ಆ ರೋಡಲ್ಲೇ ಬರ್ಬೋದಿತ್ತಲ್ವಾ ಇದೊಂದೇ ಟೈಮ್ ಅನ್ಸ್ತದೆ ಈ ಸಿಗ್ನಲ್ ಅಲ್ಲಿ ಜಾಮ್ ಇಲ್ದೇ ಇರೋದು ಯಾವ ಸಿಗ್ನಲ್ ಹೇಳಿದು ಚಿಟ್ಟು ಫ್ರೀಯಾಗಿ ಹೋಯ್ತಾ ಇರೋದಂದ್ರೆ ಇದೊಂದೇ ಸಿಗ್ನಲ್ ಇವತ್ತೇ ಅನಿಸ್ತದೆ ಅದು ನಾನ್ ಲಾರಿ ಓಡಿದ್ಮೇಲೆ ಫ್ರೀಯಾಗಿ ಹೋಯ್ತಾ ಇರೋದು ಇದೊಂದೇ ಈಗ ನಾವ್ ಹೆಂಗ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಹೆಬ್ಬಾಳ ಹೋಗಿ ಹೆಬ್ಬಾಳದಿಂದ ಅದು ಹೈದರಾಬಾದ್ ರೋಡ್ ತಗೊಂಡ್ರೆ ಏರ್ಪೋರ್ಟ್ ಸಿಗ್ತದೆ ಏರ್ಪೋರ್ಟ್ ಇಂದ ಮುಂದಕ್ಕೆ ಹೋದ್ರೆ ಅಲ್ಲೇ ಸಿಗೋದು ನಮ್ ನಂದಿ ಹಿಲ್ಸ್ 1 ಅವರ್ ಬೇಕಾಗಿತ್ತು ಇಲ್ಲಿಂದ ಹೋಗೋಕೆ ಬೇಕು 1 ಅವರ್ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಯಾರ್ ಪಾಪ ಮಲ್ಕೋತಾರ ಇಲ್ವೋ ಗೊತ್ತಿಲ್ಲ ನಮ್ ಡ್ರೈವರ್ಸ್ ನೋಡು ಚಿಕ್ಕ ಒಂದ್ಸಲ ನಮ್ ಡ್ರೈವರ್ಗಳು ಎಲ್ಲಾರು ಒಂದ್ಸಲ ಕಾಚಿ ಮಾಡ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ಯಾರೇ ಡ್ರೈವರ್ಗಳು ಅವ್ರೆ ಅಂತ ಎಲ್ಲಾರು ಒಂದ್ಸಲ ಮಲ್ಕೊಬಿಟ್ರೆ ಮಲ್ಕೊಳ್ಳೋದಲ್ಲ ಗಾಡಿ ಸ್ಟೇರಿಂಗ್ ಹಿಡಿಲಿಲ್ಲ ಅಂದ್ರೆ ಏನಾಯ್ತದೆ ಚಿಟ್ಟು ಯೋಚನೆ ಮಾಡಿದ್ಯಾ ಯಾವಾಗಾದ್ರು ಒಂದು ಒಂದು ದಿನ ನಡೆಯೋದೇ ನಿಂತೈತದೆ ಒಂದು ದಿನ ಏನು ಎಷ್ಟೋ ವರ್ಷಗಳಷ್ಟು ಹಿಂದುಕೊಂಡೈತದೆ ನಮ್ ದೇಶ ಇದಲ್ವಾ ಚಿಟ್ಟು ಯಾಕಂದ್ರೆ ಪ್ರತಿಯೊಂದು ಮೆಡಿಕಲ್ ಐಟಮ್ ಇರ್ಬೋದು ಕುಡಿಯೋ ಹಾಲ್ಗೂನು ನಮ್ಮ ಗಾಡಿಗಳು ಬೇಕು ಡ್ರೈವರ್ ಬೇಕು ನೋಡಿ ಇಂಡಿಕೇಟರ್ ಹಾಕಲ್ರು ಹಿಂಗ್ ಹೇಳಿದ್ರು ಅಣ್ಣ ಬೇರೆ ಬಾಯಲ್ಲಿ ಬೇರೆ ಸಿಗರೇಟ್ ಬಿಡಿನ ಕಚ್ಚವನೆ ಆಕ್ಚುಲಿ ನಾನು ಹೇಳ್ತಾ ಇರೋದು ತಪ್ಪೆ ಲೆಫ್ಟ್ ಸೈಡ್ ಅಲ್ಲಿ ಇರ್ಬೇಕು ಆ ರೋಡ್ ಅಲ್ಲಿ ಒಂದ್ ಸ್ವಲ್ಪ ಸಿಂಗಲ್ ರೋಡ್ ಇತ್ತು ಸೊ ಅದಕ್ಕೆ ನಾನು ರೈಟ್ ಅಲ್ಲಿ ಹಳ್ಳ ಗುಂಡಿ ಬೇರೆ ಇತ್ತಲ್ಲ ಅದಕ್ಕೆ ರೈಟ್ ಅಲ್ಲಿ ಇದ್ದೆ ಈ ವೈಟ್ ಅಂತ ಇಂತ ಹೆಬ್ಬಾಳ ರೀಚು ಅಮ್ಮ ನಾವು ನಂದಿ ಬೆಟ್ಟಕ್ಕೆ ಸಲ ಬಂದಿದ್ದೀವಿ ನಾನು ನೀವು ಪರ್ಟಿಕ್ಯುಲರ್ಗೆ 3 ಸಲ 3 ಅಲ್ಲ 4 ಸಲ ಇರ್ಬೇಕು ಯಾವಾಗಲೂ ನಮ್ಮ ಅಮ್ಮ ನಾನು ನೀವು ಒಂದ್ಸಲ ನಾವು ಫಸ್ಟ್ ಟೈಮ್ ನಾವಿಬ್ರು ಲವ್ ಮಾಡಿ ಪರಿಚಯ ಆಗಿ ಲವ್ ಮಾಡಿ ಓಡಾಡೋ ಟೈಮಲ್ಲಿ ಒಂದ್ಸಲ ಬಂದಿವಾ ನೈಟ್ ಅಲ್ಲಿ ಯಾವಾಗ ಹೋಯ್ತಾವ ಗೊತ್ತಿಲ್ಲ ಚಿತ್ತು ಏರ್ಪೋರ್ಟ್ಗೆ ಗಾಡಿಗಳು ಮಾತ್ರ ಈಗ 4 ಗಂಟೆ 5 ಗಂಟೆ 6 ಗಂಟೆ ಗಂಟೆ ಹೋಯ್ತವೆ ಬೆಳಗ್ಗೆ 6 7 ಗಂಟೆ ಗಂಟೆ ಹೋಯ್ತವೆ ಅದಾದ್ಮೇಲೆ ಫುಲ್ ಡೌನ್ ಮಧ್ಯಾಹ್ನ ಗಂಟೆನೂ ಗಾಡಿಗಳು ಇರಲ್ಲ ಬೆಳಗ್ಗೆ 10 ಗಂಟೆ ಸಾಯ್ತಾ ಇರ್ತಾರೆ ಈ ಟೈಮಲ್ಲಿ ಓಕೆ ಓಲರ್ ಬರೋರು ನಾನು ಕೆಲಸ ಮಾಡ್ತಿದ್ದಾಗ ತಗೋಕೆ ಅಲ್ಲಿ ಹಾಕ್ಬಿಡೋರು ಓಲರ್ ಬರೋದು ಕರೆಕ್ಟ್ ಆಗಿ ಈ ಟೈಮ್ಗೆ ಆರ್ಡರ್ ಇದು ಬುಕಿಂಗ್ ಆಗೋದು ಅದ್ರಲ್ಲೂ ನಾನು ಒಂದೊಂದು ಬುಕಿಂಗ್ ಹೆಂಗ್ ತಗೋತಿದ್ದೆ ಅಂದ್ರೆ ಲಾಸ್ಟ್ ಬುಕಿಂಗ್ ಇನ್ಸ್ಟೆಂಟ್ ಅಂದ್ಬಿಟ್ಟು ಕೊಡೋರು ಆ ಟೈಮಲ್ಲಿ ಮಧ್ಯದಲ್ಲೇ ಕೊಟ್ಬಿಟ್ಟು ತಗೋಗಲ್ಲ ಹಾಕ್ಬಿಡೋರು ಇಲ್ಲ ಅಂದ್ರೆ ಲಾಸ್ಟ್ ಬುಕಿಂಗ್ ಕೊಟ್ಬಿಡೋರು ನಾನು ಬುಕಿಂಗ್ ನ ಒಂದ್ಸಲ ಏನಾಗೋಗಿತ್ತು ಗೊತ್ತಾಗಿತ್ತು ಜಯನಗರದಲ್ಲೇ ಎಲ್ಲ ಹೋಗ್ಬೇಕಿತ್ತು ನಾನು ಈಗ ಫುಲ್ ನೈಟ್ ಎಲ್ಲ ಡ್ಯೂಟಿ ಮಾಡಿದ್ದೀನಿ ಎಷ್ಟೋ ಇನ್ಸೆಂಟಿವ್ ಕೊಡಿದ್ರು ಸ್ಟಾಕ್ ಇಷ್ಟು ಬುಕಿಂಗ್ ತಗೊಂಡ್ರೆ ಇಷ್ಟು ಇನ್ಸೆಂಟಿವ್ ಅಂತ ಅಂದ್ಬಿಟ್ಟು ನಾವು ಪ್ರತಿ ಅವಾಗ ಕೊಟ್ಟಿದ್ರಾ ಅವಾಗ ಏನಾಗೋಗಿತ್ತು ಇನ್ನು ಎಲ್ಲ ಕಂಪ್ಲೀಟ್ ಮಾಡ್ತಿದ್ದೆ ಲಾಸ್ಟ್ ಇನ್ನೊಂದೇ ಒಂದು ಬುಕಿಂಗ್ ಇತ್ತು ತಗೊಳಕ್ಕೆ ಅಂದ್ಬಿಟ್ಟು ಹೋದೆ ತಗೊಳಕ್ಕೆ ಅಂತ ಹೋಗಿದ್ದೀನಿ ಅವ್ರ ಮನೆ ಮುಂದೆ ನಿಂತಿದ್ದೀನಿ ಅವರು ಈಚೆ ಬಂದ್ಬಿಟ್ಟು ಇಲ್ಲೇ ಇದ್ದೀನಿ ಬರ್ತೀನಿ ಅಂತ ಅಂದ್ರು
ಅದು ಮೊದ್ಲು ಹಂಗೆ ಒಂದು ಟೈಮಿಂಗ್ಸ್ ಅಂತ ಇತ್ತು. ಆ ಟೈಮಿಂಗ್ಸ್ ಒಳಗಡೆ ಆ, ಏನೋ ಪಿಕ್ ಮಾಡ್ಕೋಬೇಕಿತ್ತು. ನಾನು ಆಮೇಲೆ ಏನಂದೆ, ಸರ್ ಇಲ್ಲ ನೀವು ಬರೋದ್ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಪಿಕ್ ಮಾಡಿರ್ತೀನಿ, ನೀವು ಬಂದು ಎತ್ಕೊಳ್ಳಿ ಅಂತಂದೆ. ಇಲ್ಲ 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 ಬರ್ತೀನಿ ಅಂತ ಅಂದ್ರು. ಕೊನೆಗೆ ಹೆಂಗೋ ಕನ್ವಿನ್ಸ್ ಮಾಡ್ಬಿಟ್ಟು ಪಿಕ್ ಮಾಡ್ಬಿಟ್ಟು ಆರ್ಡರ್ ಕ್ಲೋಸ್ ಮಾಡಿದೆ. ಆತರ ಎಲ್ಲ ಸಿಚುವೇಶನ್ ಗಳಾಗೋಯ್ತವೆ. ಇನ್ನು 5 ನಿಮಿಷ 10 ನಿಮಿಷಕ್ಕೆಲ್ಲ ಒಂದೊಂದು ಇರ್ತವೆ. ಅಂದ್ರೆ 10 ಕರೆಕ್ಟ್ ಆಗಿ ಹೋಗಿದೆ, ಬಟ್ ಅವ್ರು ಬರೋದು ಲೇಟ್ ಆಗ್ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ಅಂತ ನನ್ಗೆ ಅಷ್ಟೊತ್ತು ಕ್ಲಿಯರ್ ಗೊತ್ತಿಲ್ಲ. ನನ್ನ ಮೈಂಡ್ ಸೆಟ್ ಅಲ್ಲಿ ಇರೋದು ಅದೇನೆ. ಈ ಟೈಮ್ಸ್ ಮುದ್ರೆ 5 ನಿಮಿಷ 10 ನಿಮಿಷದಲ್ಲಿ ಅದು ಮುಗ್ದೋಯ್ತದೆ ಆರ್ಡರ್ ಅಂತ. ನಾನು ತಗೊಂಡಿದ್ದೆ, ನಾನು ಆರ್ಡರ್ ತಗೊಂಡಿದ್ದೆ, ಅಲ್ಲಿ ಪ್ಲೇಸ್ ಹೋಗಿದೆ, ಬಟ್ ಆಗ ಅವ್ರು ಬರೋದು ಲೇಟ್ ಆಗ್ಬಿಟ್ಟಿತ್ತು. ಈ ಏರ್ ಶೋ ನೋಡಿದ್ಯಲ್ಲ ಚಿಕ್ಕ ಇದು, ನಾನು ಅವಾಗ ಇಲ್ಲಿ ಹಿಂಗೆ ಇದೇ ರೋಡ್ಗೆ ಏರ್ಪೋರ್ಟ್ಗೆ ಅಂದ್ರೆ ಸ್ಟಾರ್ಟಿಂಗ್ ಡ್ರೈವಿಂಗ್ ಕಲ್ತಾಗ ಅನ್ಕೋ, ಇಲ್ಲಿ ಏರ್ಪೋರ್ಟ್ಗೆ ಪಾರ್ಸಲ್ ಹಾಕಕ್ಕೆ ಅಂತ ಗಾಡಿ ತರುವ. ನಮ್ಗೆ ಇಲ್ಲಿ ಬಂದ್ರೆ ಅಥವಾ ಈ ಏರ್ಪೋರ್ಟ್ಸ್ ಎಲ್ಲಾದ್ರೂ ನೋಡಿದ್ರು ನನ್ಗೆ ಒಂಥರ ಏನೋ ಒಂಥರ ಫೀಲು. ಅಂದ್ರೆ ರಿಯಲ್ ಸೋಲ್ ತರ್ಸ್ನೇ ನೋಡಿರ್ಲಿವಲ್ಲ, ಇಲ್ಲಿ ಬಂದ್ರೆ ನೋಡುವಲ್ಲ ಏನೋ ಒಂಥರ ಖುಷಿ ಆಗೋದು. ಆಮೇಲೆ ಇಲ್ಲಿ ಈ ಕಡೆ ಎಲ್ಲ ಫ್ಲೈಟ್ಗಳಿದು ಇದನ್ನ ನಿಲ್ಸ ನೋಡಿದ್ಯಾ? ನಮ್ಗೆ ಇಲ್ಲಿ ವೆಹಿಕಲ್ ಹೋದ್ರೆ ಕಾಣಲ್ಲ, ಲಾರಿಲಿ ನೋಡಿದ್ರೆ ಕಾಣಿಸ್ತದೆ. ಲ್ಯಾಂಡ್ ಆಯ್ತಾ ಇರೋದು ಏರ್ಫೋರ್ಸ್ ಇದೆಲ್ಲ ಆಯ್ತಾ ಇರೋದು, ಇಲ್ಲೆಲ್ಲ ನೋಡ್ಬೋದಿತ್ತು ಇಲ್ಲಿ ಮೊದ್ಲು. ಇವಾಗೂ ಇರ್ತವೆ ಬಟ್ ಕಾಣಲ್ಲ, ವೆಹಿಕಲ್ ಹೋಯ್ತಾ ಇದೀವಲ್ಲ ಅದಕ್ಕೆ. ಇವರೆಲ್ಲ ಯಾಕಿಂಗ್ ನಿಂತಿದ್ದಾರೆ ಇದು? ಇವರೆಲ್ಲ ಯಾಕಿಂಗ್ ನಿಂತಿದ್ದಾರೆ? ಯಾಕೆಂದ್ರೆ ಸಿಗ್ನಲ್ ಬಿದ್ದದಲ್ಲ ಅದಕ್ಕೆ. ಬೆಳಗ್ಗೆ ಹೊತ್ತಿದ್ದು 1 ನಿಮಿಷ ಇವ್ರದೆಲ್ಲ. ನನಗೆ ಹಿಂಗ ಫ್ರಂಟ್ ಆಗಿ ಬರೋದಂದ್ರೆ ಏನೋ ಒಂಥರ ಖುಷಿತ್ತು. ರೇಸರ್ ಬೆಸ್ಟ್ ನಾನೇದೀನಿ ಅನ್ನಿಸ್ತದೆ. ನೋಡಿ ಹೆಂಗಿದೆ ಕುದುರೆ. ಈ ಬೈಕ್ಗಳೆಲ್ಲ ಒಂಥರ ಹಾರ್ಸ್ ಇದಂಗೆ. ನಾವು ಗೊತ್ತಲ್ಲ VIP ಗಳಿದಂಗೆ, ನಮ್ನೆ ಹತ್ರ ಯಾರು ಕಟ್ಟಿದ್ರು ಇಲ್ಲೆಲ್ಲ. ಹಿಂಗ್ ಹೋದ್ರೆ ಏರ್ಪೋರ್ಟ್, ಹಿಂಗೋದ್ರೆ ಹೈದ್ರಾಬಾದ್, ದೇವನಹಳ್ಳಿ, ಮನ್ಸರಲ್ವಾ ಇದೆಲ್ಲ. ಬನ್ನಿ ಇಬ್ಬರು ಗಾಡಿಲಿ ಅಂತಂದ್ರೆ ಆಗಲ್ಲ. ನೋಡಿ ಎಂತ ಮಾಡ್ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆಗಲ್ಲ ನಂಗೇನೋ ಹೇಳಕ. ಈ ಅಣ್ಣ ಏನ್ ಥಿಂಕ್ ಮಾಡ್ತಾ ಇದ್ದಾನೋ, ಅಣ್ಣನ್ ನಿದ್ದೆ ಬಂದಿರ್ಬೇಕು ಅನ್ಕೋತೀನಿ ನೋಡು. ಅದ್ರಲ್ಲೂ ನಾವಿಬ್ರು ಹಿಂಗೆ ಫಸ್ಟ್ ರೈಡ್ ಹೋಯ್ತಾ ಇದ್ದಿದೆ ಅಲ್ವಾ, ಬೆಳಿಗ್ಗೆ ಅಷ್ಟೊತ್ತಿಗೆ ಎತ್ತಿ ಹುಯ್ ಅಂತ ಹೋಯ್ತಾ ಇರೋದು. ಸಿಟಿ ಎಂಟ್ರಿ ಇಲ್ಲ ಅಂದ್ರೆ ಲಾರಿಗಳಿಗೆ ಇಲ್ಲಿ ಹಾಕಿಸ್ಬಿಡ್ತಾರೆ ಚಿಟ್ಟು. ಇಲ್ಲಿ ಒಳಗಡೆ ಇಲ್ಲೆಲ್ಲ ಸಾಯಂಕಾಲ ಟೈಮು, ನೈಟ್ ನೋ ಎಂಟ್ರಿ ಟೈಮಲ್ಲೆಲ್ಲ ಇಲ್ಲೇ ಗಾಡಿಗಳು, ಇಲ್ಲಿಗೆ ಲಾಸ್ಟ್. ಸಿಟಿ ಎಂಟ್ರಿಗೆ ಬರುವಾಗ ಇಲ್ಲ ಗಾಡಿಗಳು, ಯಾವ ಲಾರಿನೂ ಆಗಿರ್ಬೋದು, ಯಾವ ಗಾಡಿ ಆಗಿರ್ಬೋದು, ನೋ ಎಂಟ್ರಿ ಟೈಮಲ್ಲಿ ಇಲ್ಲಿಗೆ ಲಾಸ್ಟ್. ಸಂಜೆ 4 ಗಂಟೆಯಿಂದ ನೈಟ್ 10 ಗಂಟೆ ಗಂಟೆನೂ ನೋ ಎಂಟ್ರಿ ಇರ್ತದೆ. ಆ ಟೈಮಲ್ಲಿ ಅಲ್ಲೇ ನಿಂತಿರ್ಬೇಕು, ಇಲ್ಲ ಮಲಗಿರ್ಬೇಕು. ತಿರ್ಗಾ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯಿಂದ ಸ್ಟಾರ್ಟ್ ಆಯ್ತದೆ. 11 ಗಂಟೆ ಗಂಟ ಸಿಟಿ ಒಳಗಡೆ ಹೋಗಂಗಿಲ್ಲ, ಆಮೇಲೆ ಬೇಕಾದ್ರೆ ಹೋಗ್ಬೋದು. ಆಮೇಲೆ ನಮ್ಮ ಸಿಟಿಲಿ ಏನಾದ್ರು ಇದ್ದಾಗ ಟೈಮಿಂಗ್ಸ್ಗಳೆಲ್ಲ ಚೇಂಜ್ ಆಯ್ತಾ ಇರ್ತದೆ. ಎಲ್ಲೇ ಮುಂದೆ ಬಂದ ನನ್ಗೆ ಇಲ್ಲಿ ಬಂದಾಗೆಲ್ಲ ನಂದಿ ಬೆಟ್ಟಕ್ಕೆ ಹೋಗ್ಬೇಕು, ಹೋಗಕ್ಕೆ ರೋಡ್ ಗೊತ್ತಾಗದೆ. ಎಲ್ಲಿ ಗೊತ್ತಾ? ನೋಡೋಣ ಹೇಳು. ಅಲ್ಲಿ ಪುನೀತ್ ರಾಜಕುಮಾರ್ದು ಇಲ್ಲಿ ಯಾವ ಇರ್ತದೆ 28 ಅದ ಇಲ್ಲಿಂದಾನೆ. ಐ ವಾಂಟ್ ಬ್ರೇಕ್ ಮಾ. ಏನಾರು ತಿಂತೀಯಾ? ಮ್ಯಾಗಿ, ನೂಡಲ್ಸ್ ವಗೇರಾ ವಗೇರಾ. ಎಲ್ಲಿ ಸಿಗ್ತದ ಕೇಳು, ಕೇಳಮ್ಮ.
ಅಪ್ಪ ನಮ್ ರಾಮನಗರ ಗಾಡಿ ಹೋಯ್ತಾ ರಾಮನಗರ ಗಾಡಿ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾ ಕೇಳಲ್ಲ. ಇದೇ ನಮ್ ರಾಮನಗರ ಗಾಡಿ KA42A7897 7897 ನಮ್ಗೆ ಲೆಕ್ಕ ಇಲ್ಲ. ಏನ್ ಗೊತ್ತಾ KA42 ಅಂತಂದ್ರೆ ರಾಮನಗರ. ಅದ್ ನಂಬರ್ ನೋಡಿದ್ರೆ ನಮ್ಗೆ ಒಂಥರ ಅನಿಸ್ತದೆ ನಮ್ಮೂರು ಅಂತ. ಅದ್ರಲ್ಲೂ ನಾನೇನು ಹೊರಗಡೆ ಬಂದಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಇರೋದು. ಬಟ್ ಆದ್ರೆ ನಾನು ಕೇರಳ ಎಲ್ಲ ಹೋಯ್ತಿದ್ದೆ ಗೊತ್ತಾ. ಕೇರಳ ಹೋಯ್ತಿದ್ದಾಗ ಆ ಕಡೆ ಏನಾದ್ರು ಗಾಡಿ ಅಂದ್ಬಿಟ್ರಂತೂ ಮಾತಾಡ್ಸ್ತಿಲ್ಲ ನಾನು. ನಂದಿ ಬೆಟ್ಟ ಲೆಫ್ಟ್. ರೈಟ್ ಅಲ್ವಾ? ಬಿಡು ಬಿಡು, ಆಫ್ ಮಾಡ್. ದಿಸ್ ರೈಟ್ ಇಸ್ ಬಿಲಾಂಗ್ಸ್ ಟು ಮೀ. ಎಂಟು ಅಮ್ಮ ಒಂದ್ಸಲ ಇಲ್ಲಿ ಬಂದು ಇಲ್ಲೆಲ್ಲ ತಿಂದಿದ್ವಲ್ಲ ಈಗ ನಾಷ್ಟ. ಹಾ ಇಲ್ಲ ಈ ಹೋಟ್ಲಲ್ಲಿ ಶಿವಾನಂದಿ ಇದ್ರಲ್ಲೇ ಇಲ್ವಾ? ಹಾ ಹಾ ಅದರಲ್ಲೇ ಕಣೆ. ಏನ್ ಇಲ್ಲೇ ಇಂಟ್ರೆಸ್ಟ್ ಮಾಡ್ತಿರಲ್ಲ ಅವ್ರೆ, ಬಿಡ್ತಾ ಇಲ್ವಾ? ಬಿಡಬಾರ್ದು, ಸಾಕಾಗಿರ್ತದೆ. ಓಹೋ ಏನ್ ಚಿಟ್ಟು ಇದು. ಹಾ 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 ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ. ಓಹೋ ಏನ್ ಈ ಚೆಕಿಂಗ್. ಬೈಕಲ್ ಬಂದ್ರೆ ಇದೊಂದು ಅಡ್ವಾಂಟೇಜ್ ಇಟ್ಟು ಎಲ್ ಬೇಕಲ್ ಇಬಿ ಅಂತ ಹೋಗ್ಬೋದು. ಏನೇ ಇಪ್ಪಡಿ ಜನ ಯಪ್ಪ. ಟಿಕೆಟ್ ಹೊಡಿತಾವ್ರೆ ಚಿಕ್ಕು ಟಿಕೆಟ್ ನ. ಅಯ್ಯೋ ಅಣ್ಣ ಓಹೋ ಬೈಕ್ಗಳು ಇಲ್ಲಿ ಕಟ್ಟಿಸ್ತಾರ. ಹೆಲ್ಮೆಟ್ 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 ಹಾಕೊಳ್ಳಿ ಹೆಲ್ಮೆಟ್. ಪರವಾಗಿಲ್ಲ ಕಣೆ, ಸೇಫ್ಟಿ ರೂಲ್ಸ್ ಎಲ್ಲ ಫಾಲೋ ಮಾಡಿಸ್ತಾವ್ರೆ ಇಲ್ಲೆಲ್ಲ. ಇದೊಂದು ಫಾರೆಸ್ಟ್ ಏರಿಯಾ. ರಾಮನಗರದಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ಲಾಸ್ಟ್ ಟೈಮ್ ಹಿಂಗೆ ಹೋದೆ, ಕೇಳ್ದೆ ಫುಲ್ ರೋಡ್ ಅಲ್ಲ, ಅಲ್ಲಿ ಹೋಗು ಗಂಟನು, ಅಲ್ಲಿ ದೇವಸ್ಥಾನದ ಹತ್ರ ಹೋಗು ಗಂಟನು ಕಿತ್ತೋಗೋದಲ್ಲ, ಅಲ್ಲಿ ಗೇಟ್ ಅಲ್ಲಿ ಇರ್ತಾನಲ್ಲ ಹತ್ರ ಹೋಗ್ಬಿಟ್ಟು, ಅಣ್ಣ ಹಿಂಗೆ ರೋಡ್ ಕಿತ್ತೋಗೋದಲ್ಲ ಏನ್ ಕಣ ಅಂತಂದೆ. ಅಣ್ಣ ಅವನೇನಂತ ಗೊತ್ತಾ, ರಾಮದೇವ್ರ ಬೆಟ್ಟದಲ್ಲಿ ಕೆಳಗಡೆ ಅವ್ನ್ ಗೊತ್ತಿಲ್ಲ ಪಾಪ, ಅವ್ನ್ ಏನ್ ಅನ್ಕೊಂಡು ಹೇಳ್ತಾ ಗೊತ್ತಿಲ್ಲ, ಏನ್ ಅನ್ಬಿಟ್ಟ ಗೊತ್ತಾ, ಅಣ್ಣ ನಿಮ್ ಬಿಡ್ತಾ ಇರೋದೇ ಹೆಚ್ಚು ಮೇಲ್ಗಡೆ ಹೋಗಕ್ಕೆ, ಇದು ಫಾರೆಸ್ಟ್ ಏರಿಯಾ, ಹಂಗೆಲ್ಲ ಒಳಗಡೆ ಬಿಡೋಂಗಿಲ್ಲ, ಆ ಬಿಡ್ತಾ ಇರೋದೇ ಹೆಚ್ಚು, ಇದು ಸುಮಾರು ವರ್ಷಗಳಿಂದ ದೇವಸ್ಥಾನ ಅದೇ ಅನ್ಬಿಟ್ಟು ನಾವು ಬಿಡ್ತಾ ಇರೋದು, ಇಲ್ಲಾಂದ್ರೆ ಒಳಗಡೆನೆ ಬಿಡ್ತಾ ಇರಲ್ಲ ಅಂತ ಅಂತಾನಲ್ಲ. ಇದೆಲ್ಲ ಹಂಗಾರೆ ಫಾರೆಸ್ಟ್ ಏರಿಯಾ ಅಲ್ವಾ ಇದು? ಹೆಲ್ಮೆಟ್ ಹಾಕೊಡ್ರಿ ಅಂತ ಅಷ್ಟು ಬಗೆ ಹೇಳಿದ್ರಿ, ಶೋಕಿ ಅಲ್ಲಿ ಹಾಕೊಳ್ಳೋದು ಇಲ್ಲಿ ಬಂದ್ ತೆಗಿಯೋದು. ಇದ್ದಾಗ ಗೊತ್ತಿದೆ ಏನ್ ಮಾಡ್ತೀಯಾ. ಕೆಳಗಡೆ ಹೇಳಿದ ಸೇಫ್ಟಿಯಾಗಿ ಹೇಳ್ಬಿಟ್ಟು ಕಳ್ಸಿದ್ರು, ಹೆಲ್ಮೆಟ್ ಹಾಕೊಂಡ್ ಹೋಗ್ರಿ ಶೋಕಿ ನೋಡು ಶೋಕಿ. ಮುಂದೆ ನೋಡಿ ನಡೆಯಲಿ. ಎಂಟ್ರಿ ರಾಜಮಾರ್ಗ ಎಂಟ್ರಿ.
ಸಿ ಗಾಡಿ ಹೋಗಿಲ್ಲ ಅಮ್ಮ ಹೋಗಿ ಬಿ ಗಾಡಿ ಬಂದ್ಬಿಟ್ಟೆ ಇವತ್ತಂತೂ. ಹ್ಮ್. ಓಹೋ, ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ಅನ್ಸುತ್ತೆ ಅಣ್ಣ. ಇಳ್ದು ತಗೋ, ಏನಾರ ಟಿಕೆಟ್ ತಗೋಬೇಕು ಅಂದ್ರೆ ಹೆಲ್ಮೆಟ್ ಕೌಂಟ್ರ್ ಅದು. ಒಬ್ಬ ಸೂರ್ಯ ನೋಡಕ್ಕೆ ಎಷ್ಟು ಜನ ಬರ್ತಾರೆ. ಫೈನಲಿ ರೀಚ್ ಅಕ್ಕನ್ ಸೂರ್ಯ. ಏನ್ ಚಿಟ್ಟು ಇದು, ಬಾರೆ ಇನ್ನೂ ಆಗ್ಲಿಲ್ಲ. ಸನ್ರೈಸ್ ನೋಡೋಣ ಬಾ. ಅಲ್ಲಿ ನೋಡು ಅವನ ಅಕ್ಕನ್ ಸೂರ್ಯ ಹೆಂಗೆ. ತರ ಕೋಚಿ ಚೇಷ್ಟೆಗಳು ಹೆಂಗ್ ಮಾಡ್ತಾರ ನೋಡಿ, ಹಿಂಗೆ ಅಲ್ವಾ ಹಾಳು ಮಾಡೋದು. ಅಲ್ಲೊಂದ್ ಕೋಚಿ ಹೋಯ್ತಾ ಇದೆ, ಅವ್ರಿಗೂ ಇವ್ರಿಗೂ ಏನಾರ ವ್ಯತ್ಯಾಸ ಆಯ್ತಾ? ಚಿಟ್ಟು, ಇದು ನಂದಿ ಚೋಳರ ಕಾಲದಲ್ಲಿ ಅಂತೆ. ಚೋಳ ರಾಜರ ಕಾಲದಲ್ಲಿ ಗಿರಿಧಾಮ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಉದ್ದ ಹಾಗೂ 6 ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹವು ನಿರ್ಮಾಣವಾಗಿದೆ. ಈ ನಂದಿಯನ್ನು ಮುಂದೆ ನೆಲ್ಲಿಕಾಯಿ ಮರ ಇರುವ ಕಾರಣ ಇದನ್ನು ನೆಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರಂತೆ. ಇಲ್ಲಿಗೆ ಆಗಮಿಸುವ ಭಕ್ತರು ಬಸವನ ಬಲಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿದರೆ ಅವು ಈಡೇರುವುದೆಂಬ ನಂಬುತ್ತಾರೆ. ನಂಬಿಕೆ. ಅದಿರ್ಲಿ, ಏನೇನ್ ಹೇಳಿದಾರ ಬಸವಪ್ಪ, ಏನೇನ್ ಕೇಳಿಸ್ಕೊಂಡಿದತ್ತು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಚಿಟ್ಟು, ನಮ್ಮ ಅವ್ವ ಯಾವಾಗ ಹೇಳ್ತಾ ಇರ್ತದೆ, ಈ ಬೆಟ್ಟಕ್ ಬಂದ್ಮೇಲೆ ಈ ನಂದಿ ನೋಡ್ಕೊಂಡು ಹೋದ್ರೇನೆ ಅಂತೆ, ಇಲ್ಲ ಅಂದ್ರೆ ಹಂದಿಗಿಂತ ಕೀಳಂತೆ. ಇಲ್ಲಿ ಬಂದವ್ರು ಯಾವಾಗೂ ನಂದಿ ನೋಡ್ಕೊಯ್ತಾರೆ, ಗೊತ್ತಾ ನಿಂಗೆ? ನಾವ್ 2ನೇ ಸಲ ನೋಡಿದ್ವಿ, 2ನೇ ಸಲ ನೋಡಿರೋದು ಇವತ್ತು ಸೇರಿಸಿ. ಎಷ್ಟೋ ವರ್ಷ ಇತಿಹಾಸ ಇರೋದು ಚಿಟ್ಟು, ನಾವು ಉಳ್ಸ್ಕೊತಾ ಇರೋ ರೀತಿ ನೋಡು. ಲವರ್ಸು, ಅಮರ ಪ್ರೇಮಿಗಳು ಪ್ರೀತಿನ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸಲ್ಲ, ಇಲ್ಲಿ ಬರ್ತವೆ, ಹಿಂಗ್ ಮಾಡ್ತವೆ. ಬದ್ನೆಕಾಯಿ ಆಯ್ತಾರೆ. ನಿಜ, ನಾನೇ ಹೇಳ್ತಾ ಇದೀನಿ ಕೇಳಿಸ್ಕೊ, ಇವ್ರು ಯಾರು ಒಂದಾಗೋದು ಬೇಡ, ಏನು ಬೇಡ, ಎಲ್ಲ ಕುಟ್ಟೋಗ್ಬಿಡಿ. ಆ ಗುಹೆ ಒಳಗಡೆ ಚಿಟ್ಟು
ಮೊದ್ಲು ಋಷಿ ಮುನಿಗಳೆಲ್ಲ ಇದನ್ನ ಮಾಡ್ತಿದ್ರಂತೆ. ತಪಸ್ ಮಾಡ್ತಾ ಹಾ ಇದ್ರು. ನನ್ ಅಕ್ಕನ್ ಮಾಡವ್ರೆ ನೋಡು ಎಂತ ಕೆಲ್ಸ. ತಪಸ್ ಹಾ ಲವರ್ಸ್ ಗಳೆಲ್ಲ ತಪಾಸ್ ಮಾಡ್ಕೊಂಡು ಹೋಯ್ತಾರೆ. ಇಲ್ಲೆಲ್ಲ ಇವಾಗ ಚಿಟ್ಟು ದೇವ್ರೈತೆ ಅನ್ನುವಷ್ಟುನು ಯಾರು ನಂಬೋದೇ ಇಲ್ಲ. ಎಲ್ಲ ಬರೀ ಫೋಟೋ ವಿಡಿಯೋ ಅದಕ್ಕೆ ಬರ್ತಾರಲ್ವಾ. ಹಾ almost ನದಿಗೆಲ್ಲ ಪ್ರವಾಸ ತಾಣ. ಅದೇ. Pre-wedding shoot, ಹಾ wedding shoot, ಹಾ couple shoot, ಬರೀ ಅಷ್ಟಕ್ಕೆ. Sunrise. ಈಗ ನೋಡ್ಕೊ, ಈಗ ಒಂದ್ 11-12 ಗಂಟೆ ಆಯ್ತು ಅಂದ್ರೆ ಯಾರು ಇರಲ್ಲ, ಎಲ್ಲಾರು ಹೋಗ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದು ಅವಸರದ್ರೆ ಆಚೆ ಬರ. ಮಂಗಣ್ಣಂದೇ ಹಾ ರಥ. ಆದ್ರೂ ನಮ್ಮಿಬ್ರು ಲವ್ ಸ್ಟೋರಿಗೆ ಇದೊಂಥರ ಟರ್ನಿಂಗ್ ಪಾಯಿಂಟ್. ನಮ್ ಫಸ್ಟ್ ಟೈಮ್ ನಾವ್ ಇಲ್ಲಿ ಬಂದಿದ್ದು. ಫಸ್ಟ್ ನಾವು ಆಚೆ ಬಂದಿದ್ದು ಹಿಂಗೆ ಅಲ್ವಾ, ಹಾ ಅದು ಮ್ಯಾಚಿಂಗ್ ಹಾ ಹಾ. ಡ್ರೆಸ್ ಹಾಕೊಂಡು ಚಿನ್ನನ ಇಟ್ಕೊಂಡು ಅರ್ಧ ಜೀವ ಬಾಯಿ ಬರ್ಸಿದ್ಲು ಅವಳು. ಲವ್ ಯು. ಲವ್ ಯು. ಅಮ್ಮು ಐ ಲವ್ ಯು. ಲವ್ ಯು ಟು ಅಮ್ಮು. ಆಮೇಲೆ ಇನ್ನೊಂದ್ ಏನಂತ ಹೇಳ್ಬೇಕು ಅಂದ್ರೆ ಶನಿವಾರ ಭಾನುವಾರ ಬರೋದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ವೀಕೆಂಡ್ ಅಲ್ಲಿ ಎಲ್ರಿಗೂ ರಜೆ ಇರ್ತದೆ, ಹಂಗಾಗಿ ಸ್ವಲ್ಪ ಬರೋರು ಜಾಸ್ತಿ ಜನನೇ ಇರ್ತಾರೆ. ಆಮೇಲೆ ಏನಾದ್ರೂ ಬರ್ಲೇಬೇಕು ಅನ್ನೋದಿದ್ರೆ ಟಿಕೆಟ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬಂದ್ರೆ ಸೇಫ್. ಯಾಕಂದ್ರೆ ಇಲ್ಲಿ ಬಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ, ಇನ್ನೊಂದ್ ಇರ್ತದೆ. ಬಟ್ ಆಮೇಲೆ ಇನ್ನೊಂದು ಬರೋ ರೋಡಲ್ಲೇ ಆಂದಿವಿ ರೋಡಲ್ಲಿ ಇಲ್ಲಿ ಟಿಕೆಟ್ ಕೊಡ್ತಿರ್ತಾರೆ, ಅಲ್ಲೂನು ತಗೊಂಡ್ಬಂದ್ರೆ ಬೆಸ್ಟ್. ಇಲ್ಲಿ ಬಂದ್ರಂತೂ ನೆಟ್ವರ್ಕ್ ಇಶ್ಯೂ, ಕ್ಯಾಶ್ ತಂದ್ರು ಚೈನ್ ತರಬೇಕು, ಅದ್ರಲ್ಲೂ 10-20 ಆತರ. ಅದನ್ನ ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಕೌಂಟರ್ ಹತ್ರ ನಿಂತ್ಕೊಂಡ್ರೆ ತುಂಬಾ ರಶ್ ಇರ್ತದೆ. ವೀಕೆಂಡ್ ಮತ್ತೆ ರಜಾ ಹಾಲಿಡೇಸ್ ಟೈಮಲ್ಲಿ ಅಂತೂ ಸಿಕ್ಕಾಬಿಟ್ಟೆ ಜನ ಇರ್ತಾರೆ. ನಾವು ಬೆಳಗ್ಗೆ ಬಂದು ಸನ್ರೈಸ್ ಅಂತೂ ನೋಡಕ್ಕಾಗಿಲ್ಲ, ಸುಮ್ನೆ ಇಲ್ಲಿ ಬಂದು ನೋಡ್ಕೊ ಹೋಗೋ ತರ ಆಯ್ತು ಅಷ್ಟೇ, ಬೇರೆ ಏನೇನೋ ಅಲ್ಲ. ಕಂಬಗಳಿರೋ ದೇವಸ್ಥಾನ ಇದು. ಎರಡು ಕಂಬ ಇಲ್ಲಿ. ಈ ದೇವಸ್ಥಾನಕ್ಕೆ 600 ವರ್ಷದ ಇತಿಹಾಸ ಆಯ್ತಂತೆ. ಆಂಜನೇಯ ಸ್ವಾಮಿ ದೇವಸ್ಥಾನ. ಟಿಪ್ಪು ಸುಲ್ತಾನ್ ಕಾಲದಿಂದನೂ ಐತೆ. ಮತ್ತೆ ಇದು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿರೋ ಜಾಗ ಇಲ್ಲೂನು. ಮತ್ತೆ ಇಲ್ಲಿ ಏನಾದ್ರು ಅಪರಾಧ ಅದು ಇದು ಮಾಡಿದಂತ ಜನಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಗಡೆ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ತಳ್ತಿದ್ರಂತೆ. ಅದೇನೆ ಟಿಪ್ಪು ಡ್ರಾಪ್ ಅಂತಾನು ಐತೆ. ಅದಾದ್ಮೇಲೆ ಇಲ್ಲಿ ಅದು ಟಿಪ್ಪು ಡ್ರಾಪ್ ಇರೋದೇ ನಾರ್ಮಲ್ ಆಗಿ ಏನ್ರು ಕೆಳಗಡೆ ಡೆಪ್ತ್ ಇರೋದು 600 ಮೀಟರ್ ಅಷ್ಟು ಕೆಳಗಡೆ ಡೆಪ್ತ್ ಐತೆ. ಅದ್ರ ಮೇಲ್ಗಡೆಯಿಂದ ಕೆಳಗಡೆಗೆ ಅಪರಾಧಿಗಳನ್ನ ತಂದು ಇಲ್ಲಿಂದ ತಳ್ತಿದ್ರಂತೆ. ಈ ಜಾಗದಲ್ಲಿ ರಾಜ ಹುಲಿ ಮೂವಿದು ಒಂದ್ ಫಿಲಂ ಶೂಟಿಂಗ್ ಆಗೈತೆ. ಒಂದ್ ಸಾಂಗು ಆಕ್ಚುಲಿ ಹೇಳ್ಬೇಕು, ಒಂದ್ ಸಾಂಗ್ ಶೂಟಿಂಗ್ ಇಲ್ಲೇ ಆಗಿರೋದು. ಯಾವ್ದು ಸಾಂಗು?
ಸಾಂಗ್ ಯಾವ್ದು? ಹಾ ಚಲ್ತಾ ಚಲ್ತಾ ಆ ಸಾಂಗು. ನಮ್ಮ ರಾಮನಗರದ ಜೀವನಾಡಿಯಾಗಿರೋ ಅರ್ಕಾವತಿ ನದಿ ಹುಟ್ಟಿರೋದು ಇಲ್ಲೇನೆ. ಬಟ್ ಇವಾಗ ಒಂದು ನೀರಿಲ್ದೇ ಇರೋ ತರ ಆಗ್ಬಿಟ್ಟದೆ. ಬಟ್ ಆದ್ರೆ ಇಲ್ಲಿ ಅರ್ಕಾವತಿ ಹುಟ್ಟಿರೋದು ಇದೇ ಜಾಗದಲ್ಲಿ ಅರ್ಕಾವತಿ ನದಿ. ತಿನ್ನವ 120 ರೂಪಾಯಿ ಮ್ಯಾಗಿ